ಸದ್ಯ ನನ್ನ ಜೊತೆಗೆ ಮಾತನಾಡೋದಕ್ಕೆ ಕರ್ನಾಟಕ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರಾದಂತಹ TS ನಾರಾಯಣಗೌಡರು ಇದ್ದಾರೆ. ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ. ಸರ್, ಇವತ್ತು ಒಂದು ಕರ್ನಾಟಕದ ಒಂದು ಆಹ್ವಾನ ಪತ್ರಿಕೆಯಲ್ಲಿ ಉರ್ದು ಭಾಷೆಯನ್ನು ಬಳಸಿ ಪತ್ರಿಕೆಯನ್ನು ಬಿಡುಗಡೆ ಮಾಡಿದ್ದಾರೆ. ಅದ್ರ ಬಗ್ಗೆ ತಮ್ಮ ಅನಿಸಿಕೆ ಏನು ಸರ್? ನೋಡಿ, ಕರ್ನಾಟಕದ ಆಡಳಿತ ಭಾಷೆ ಕನ್ನಡ. ಯಾವುದೇ ಕರ್ನಾಟಕ ಸರ್ಕಾರದಿಂದ ಜಾಹೀರಾತಾಗಲಿ, ಆಹ್ವಾನ ಪತ್ರಿಕೆಯ ಮುದ್ರಣ ಆಗಲಿ, ಇಲ್ಲ ಯಾವುದೇ ಸರ್ಕಾರದ ನಾಮಫಲಕ ಆಗಲಿ, ಇದರ ಮೇಲೆ ಕರ್ನಾಟಕದ ಆಡಳಿತ ಭಾಷೆ ಕನ್ನಡ ಅಷ್ಟೇ ಅಲ್ಲಿ ಇರುವಂಥದ್ದು, ಮುದ್ರಿಸಬೇಕಾದಂಥದ್ದು. ಅದು ಹೊರತುಪಡಿಸಿ ಏನಾದರೂ ಕರ್ನಾಟಕ ಸರ್ಕಾರ ಇನ್ಯಾವುದಾದ್ರು ಒಂದು ಭಾಷೆಯನ್ನು ಅಲ್ಲಿ ತರಬಹುದು ಅನ್ನೋದಾದರೆ, ಏನಾದರೂ ಕೇಂದ್ರ ಸರ್ಕಾರದ ಮಂತ್ರಿಗಳು ಪಾಲ್ಗೊಳ್ಳುವಂಥ ಕಾರ್ಯಕ್ರಮದಲ್ಲಿ ಆಂಗ್ಲ ಭಾಷೆಯಲ್ಲಿ, ಕನ್ನಡ ಮತ್ತು ಆಂಗ್ಲ ಭಾಷೆಯಲ್ಲಿ ಮುದ್ರಿಸ್ಬೋದು. ಅದನ್ನೇ ನಾವು ಹೇಳೋದು ದ್ವಿಭಾಷಾ ಸೂತ್ರ. ತ್ರಿಭಾಷಾ ಸೂತ್ರ ಅನ್ನುವಾಗ ಬೇರೆ ಬೇರೆ ಭಾಷೆಗಳ ಅಲ್ಲಿ ಬರುವಂದು ಉಂಟು. ಆದರೆ ಕರ್ನಾಟಕ ಸರ್ಕಾರದ ಆಡಳಿತ ಭಾಷೆ ಕನ್ನಡ ಅಂತ ಹೇಳಿ ಘೋಷಣೆ ಮಾಡಿರುವಂಥ ಸರ್ಕಾರ, ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಿಮ್ಮ ಅವಧಿಯಲ್ಲಿ ಉರ್ದು ಭಾಷೆಯ ಆಹ್ವಾನ ಪತ್ರಿಕೆ ಮುದ್ರಣ ಆಗಿದ್ದೆ ಯಾಕೆ, ಯಾವ ಉದ್ದೇಶಕ್ಕೋಸ್ಕರ, ಯಾರನ್ನ ಓಲೈಸಲಿಕ್ಕೋಸ್ಕರ ಇದು ಮಾಡಿದ್ರಿ ಅನ್ನೋದು ನನಗೆ ಅರ್ಥ ಆಗಿಲ್ಲ. ಹಾಗಾಗಿ ನಾಳೆ ಉರ್ದು ಭಾಷಿಕರನ್ನ ಓಲೈಸಲಿಕ್ಕೆ ಉರ್ದು ಅಲ್ಲಿ ಮುದ್ರಣ ಮಾಡೋದಾದರೆ, ನಾಳೆ ತಮಿಳರನ್ನ ಓಲೈಸಲಿಕ್ಕೆ ತಮಿಳಲ್ಲೋ, ಇಲ್ಲ ತೆಲುಗವ್ರನ್ನ ಓಲೈಸಲಿಕ್ಕೆ ತೆಲುಗಲ್ಲೋ, ಇಲ್ಲ ಮರಾಠಿಗರನ್ನ ಓಲೈಸಲಿಕ್ಕೆ ಮರಾಠಿಲೋ, ರಾಜ್ಯ ಸರ್ಕಾರದ ಆಹ್ವಾನ ಪತ್ರಿಕೆಗಳು, ಜಾಹೀರಾತು ಫಲಕಗಳು, ಈ ಥರದ್ದು ಬೇರೆ ಬೇರೆ ಭಾಷೆಯಲ್ಲಿ ಕರ್ನಾಟಕ ಸರ್ಕಾರವೇ ಮುದ್ರಿಸೋದಾದರೆ ನಿಮ್ಮ ಸರ್ಕಾರದ ಭಾಷೆ ಯಾವುದು ಅನ್ನೋದು ಅರ್ಥ ಆಗಬೇಕು. ಕನ್ನಡವೋ, ಉರ್ದುವೋ, ಹಿಂದಿನೋ, ಇಂಗ್ಲೀಷೋ ಅನ್ನೋದು ಅರ್ಥ ಆಗಬೇಕು. ಸಿದ್ದರಾಮಯ್ಯನವರಿಗೆ ಭಾರಿ ಕನ್ನಡದ ಪ್ರೀತಿ, ಕಾಳಜಿ. ಅದು ಕನ್ನಡದ ರಾಮಯ್ಯ ಅಂತ ಕರೆಸ್ಕೊಳ್ಳುವಂಥ ಸಿದ್ದರಾಮಯ್ಯನವರ ಸರ್ಕಾರದ ಅವಧಿಯಲ್ಲಿ ಯಾವುದೇ ಭಾಷೆಗೆ ಕನ್ನಡ ಬಿಟ್ಟರೆ, ಕನ್ನಡ ಹೊರತುಪಡಿಸಿರೆ, ಇಲ್ಲ ನಾನು ಹೇಳಿದಾಗಿ ಕೇಂದ್ರ ಸರ್ಕಾರ ಒಳಪಟ್ಟಂಥ ಕಾರ್ಯಕ್ರಮ ಅನ್ನುವಾಗ ಒಂದು ಇಂಗ್ಲೀಷ್, ಆಂಗ್ಲ ಭಾಷೆಯನ್ನು ಬಳಸ್ಬೋದು. ಅದು ಹೊರತುಪಡಿಸಿರೆ ಕರ್ನಾಟಕ ಸರ್ಕಾರದ ಯಾವುದೇ ಆಹ್ವಾನ ಪತ್ರಿಕೆ, ಕಾರ್ಯಕ್ರಮದ ಬ್ಯಾನರ್ ಇರ್ಬೋದು, ಪೋಸ್ಟರ್ ಇರ್ಬೋದು, ಅವೆಲ್ಲವೂ ಕನ್ನಡದಲ್ಲೇ ಆಗಬೇಕು. ತಕ್ಷಣ ರಾಜ್ಯ ಸರ್ಕಾರ ಎಚ್ಚೆತ್ಕೋಬೇಕು. ಯಾರು ಈ ಥರದ ಮುದ್ರಣಕ್ಕೆ ಯಾರು ಅವಕಾಶ ಮಾಡಿಕೊಟ್ಟಿದ್ದಾರೆ, ಯಾವುದೇ ಅಧಿಕಾರಿಗಳ ಹಾಗಿದ್ರೂ ಚಿಂತೆ ಇಲ್ಲ, ಅವರ ಮೇಲೆ ಯಾವ ಮುಲಾಜಿಲ್ದಲೇ ಕ್ರಮ ತಗೋಬೇಕು ಅಂತ ಹೇಳಿ ನಾನು ಮುಖ್ಯಮಂತ್ರಿಗಳಿಗೆ ಒತ್ತಾಯಿಸ್ತೀನಿ. ಹಾಗೆ ಇದು ಆರೋಗ್ಯ ಸಂಬಂಧಪಟ್ಟಂಥ ಇಲಾಖೆಯ ಕಾರ್ಯಕ್ರಮ ಆಗಿರೋದ್ರಿಂದ ಮಾನ್ಯ ಸಚಿವರೇನಿದ್ದಾರೆ, ಆರೋಗ್ಯ ಸಚಿವರೇನಿದ್ದಾರೆ ದಿನೇಶ್ ಗುಂಡೂರಾವ್ ಅವ್ರಿಗೆ ನಾನು ಮನವರಿಕೆ ಮಾಡಿಕೊಡ್ತೀನಿ. ನೀವು ಯಾರನ್ನೋ ಓಲೈಸ್ಲಿಕ್ಕೋಸ್ಕರ ಈ ಥರದ್ದೆಲ್ಲ ಭಾಷೆ ಬಳಕೆ ಆಗಬಾರ್ದು ಅನ್ನುವ ಎಚ್ಚರಿಕೆಯನ್ನು ನಿಮಗೆ ಕೊಡೋಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ಮಾನ್ಯ ದಿನೇಶ್ ಗುಂಡೂರಾವ್ ಇನ್ಮೇಲೆ ಇಂಥ ತಪ್ಪುಗಳು ಆದರೆ ಅದು ಕರ್ನಾಟಕ ರಕ್ಷಣಾ ವೇದಿಕೆ ಸಹಿಸಲ್ಲ ಅನ್ನೋದನ್ನು ನಾನು ನಿಮಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ.